ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಗ್ರಾಹಕ್ ಚಾನಲ್. ಸೊ ನಾವಿವತ್ತು ನೆಕ್ಸ್ಟ್ ಗ್ರಾಹಕ್ ಬಿಲ್ಲಿಂಗ್ ಅಪ್ಲಿಕೇಶನ್ನ ಯಾವ ಥರ ಯೂಸ್ ಮಾಡೋದಂತ ನೋಡೋಣ. ಇಲ್ಲಿ ಯಾವ ಥರದ ಫೀಚರ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ, ನಿಮ್ಗೆ ಯಾವ ಥರ ಸಾಫ್ಟ್ವೇರ್ಸು ಯೂಸೇಜ್ ಮಾಡೋಕ್ಕೆ ಸಿಗುತ್ತೆ ಆ್ಯಂಡ್ ನೀವು ಏನೆಲ್ಲ ಇದರಲ್ಲಿ ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಾವು ಒಂದು ಡಮ್ಮಿ ಅಕೌಂಟ್ನ ಲಾಗಿನ್ ಆಗೋಣ ನಾವು. ಸೊ ಇದು ಬಂದುಬಿಟ್ಟು ನಿಮ್ಮ ಇಂಟರ್ಫೇಸು. ನಿಮ್ಗೊಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಡ್ತೀವಿ. ಈ ಥರ ನಿಮ್ಮ ಇಮೇಲ್ ಐ ಡಿಯಿಂದ ಮತ್ತು ನಿಮ್ಮದು ಪಾಸ್ವರ್ಡಿಂದ ಅಕೌಂಟನ್ನು ನೀವು ಲಾಗಿನ್ ಆಗಬೇಕಾಗುತ್ತೆ. ಒಂದು ಸತಿ ನೀವು ಲಾಗಿನ್ ಆದಮೇಲೆ ಈ ಥರ ನಿಮಗೊಂದು ಇಂಟರ್ಫೇಸ್ ತೋರಿಸುತ್ತೆ. ಇದು ಬಂದುಬಿಟ್ಟು ನಿಮ್ಮ ಡ್ಯಾಶ್ಬೋರ್ಡು. ಓಕೆ, ಸೊ ಇಲ್ಲಿ ನೀವು ಮಂತ್ಲಿ ವೈಸು ಯಾವ ಡೇಟ್ಗೆ ಎಷ್ಟೆಲ್ಲ ಶೇರ್ ಮಾಡಿದಾರ ಅದನ್ನೆಲ್ಲ ನೋಡ್ಕೊಬೋದು. ಹಾಗೆ ನೀವು ಇಲ್ಲಿ ಬಂದುಬಿಟ್ಟು ಯಾವ ಮಂತು ಮತ್ತು ಯಾವ ಇಯರ್ಗೆ ಏನೆಲ್ಲ ಚೇಂಜಸ್ ನೋಡ್ಕೊಬೇಕು ಅಂತೀರ ಆ ಥರ ಚೇಂಜಸ್ ಮಾಡ್ಕೊಂಡು ಹೋಗ್ಬೋದು. ಯಾವ ಮಂತಲ್ಲಿ ಎಷ್ಟು ಸೇಲ್ ಮಾಡಿದ್ದೀರಾ ಅದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ರೈಟ್ ನಾವು ಜುಲೈ ಮಂತಲ್ಲಿದ್ದೀವಿ. ಸೊ ಜುಲೈ ಮಂತಲ್ಲಿ ನಮ್ಮ ಡಮ್ಮಿ ಅಕೌಂಟಿಂದ ಇಷ್ಟೊಂದೆಲ್ಲ ಸೇಲ್ ಮಾಡಿದ್ದೀವಿ ಈ ಥರ. ಸೊ ಇದು ಬಂದುಬಿಟ್ಟು ಪೀಕ್ ಡೇ, ಹೈಯೆಸ್ಟ್ ಸೇಲ್ ಮಾಡಿರೋದು ಆ ಮಂತಲ್ಲಿ. ಸೊ ಇದು ಬಂದುಬಿಟ್ಟು ಸೆಲೆಕ್ಟೆಡ್ ಮಂತ್ ಟೋಟಲ್ ರೆವೆನ್ಯೂ, ಇದು ಬಂದುಬಿಟ್ಟು ಆ್ಯಾವ್ರೇಜ್ ಡೇ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ನೀವು ಎಷ್ಟೆಲ್ಲ ಅಮೌಂಟ್ ಕಲೆಕ್ಟ್ ಆಗಿದೆ, ಸೊ ಕ್ಯಾಶಲ್ಲಿ ಎಷ್ಟು ಬಂತು, ಯು ಪಿ ಐಲಿ ಎಷ್ಟು ಬಂತು, ಕಾರ್ಡಿಂದ ಎಷ್ಟು ಬಂತು ಅದೆಲ್ಲ ಸಿಗುತ್ತೆ ನಿಮಗೆ ಇಲ್ಲಿ. ಸೊ ಇಲ್ಲಿಗೆ ಬಂದುಬಿಟ್ಟು ನಿಮ್ಮದು ಟೋಟಲ್ ಆಗಿ ರೆವೆನ್ಯೂ. ಸೊ ನೀವು ಡೇ 1 ಈ ಅಪ್ಲಿಕೇಶನ್ ಯೂಸ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಎಷ್ಟಾಯಿತು ಅದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿಗೆ ಬಂದುಬಿಟ್ಟು ಕ್ಯಾಶಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ, ಎಷ್ಟು ಅಮೌಂಟ್ ಇದೆ, ಎಷ್ಟು ಪರ್ಸೆಂಟೇಜು, ಫೋನ್ಪೇಲಿ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ಕಲೆಕ್ಟ್ ಆಗಿದೆ, ಆಮೇಲೆ ಇದು ಯಾವುದು ಕ್ರೆಡಿಟಲ್ಲಿ ನೀವು ಐಟಮ್ಸ್ನ ಸೇಲ್ ಮಾಡಿದರೆ ಆ ಕ್ರೆಡಿಟ್ ಅಮೌಂಟ್ ಇಲ್ಲಿ ತೋರಿಸುತ್ತೆ. ಓಕೆ, ಇಲ್ಲಿಗೆ ಬಂದುಬಿಟ್ಟು ಇದು ನಿಮ್ಮ ಕಸ್ಟಮರ್ ಡೀಟೇಲ್ಸು. ಇಲ್ಲಿ ಎಷ್ಟೆಲ್ಲ ಕಸ್ಟಮರ್ ರಿಟೆನ್ಷನ್ ಇದೆ ಅದೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ಸೇಲ್ಸ್ ಬೈ ಡೇ ಟೈಮ್. ಓಕೆ, ಸೊ ಇದು ಎಲ್ಲ ನಿಮ್ಮದು ಲೈಕ್ ಡೇಯಲ್ಲಿ ಯಾವ ಟೈಮಲ್ಲಿ ನಿಮ್ಮದು ಜಾಸ್ತಿ ಸೇಲ್ ಆಗ್ತಿದೆ ಅಂತ ಹೇಳಿ ಇನ್ಫಾರ್ಮೇಷನ್ ಇಲ್ಲಿ ತೋರಿಸುತ್ತೆ ನಿಮಗೆ. ಇದು ಬಂದುಬಿಟ್ಟು ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗು, ನೈಟು ಮತ್ತು ಲೇಟ್ ನೈಟು. ಸೊ ಬೇಸ್ಡ್ ಆನ್ ದಟ್ ಟೈಮಿಂಗು ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದು ಬಂದುಬಿಟ್ಟು ಲಾಯಲ್ಟಿ ಇಂಟೆಲಿಜೆನ್ಸು. ಓಕೆ, ಇದು ಬಂದುಬಿಟ್ಟು ನಿಮಗೆ ಆಪ್ಷನಲ್ ಫೀಚರ್ ಆಗಿರುತ್ತೆ. ಸೊ ಇದೇನಪ್ಪ ಅಂತಂದರೆ ಇವಾಗ ನಿಮ್ಮ ಹತ್ರ ರೆಗ್ಯುಲರ್ ಆಗಿ ಯಾರೋ ಕಸ್ಟಮರ್ ಇದ್ದರೆ ಅವರು ಪದೇ ಪದೇ ನಿಮ್ಮ ಶಾಪಲ್ಲಿ ಬಂದು ಪರ್ಚೇಸ್ ಮಾಡ್ತಿದ್ರೆ ಅವ್ರಿಗೆ ನೀವು ಒಂದು ಡಿಸ್ಕೌಂಟ್ ಥರದಲ್ಲಿ ಒಂದು ಕೊಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಓನರ್ ಡಿಪೆಂಡೆಂಟು. ಬೇಕಿದ್ರೆ ನೀವು ಇಟ್ಕೊಬೋದು, ಬೇಡ ಅಂದರೆ ತೆಗೆದಾಕ್ಬೋದು. ಓಕೆ, ಸೊ ಈ ಥರದ ಫೀಚರ್ ಇದ್ದಾಗ ಏನಾಗುತ್ತೆ, ಕಸ್ಟಮರ್ ನಿಮ್ಮ ಹತ್ರ ಪದೇ ಪದೇ ಜಾಸ್ತಿ ಬರೋಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ನಿಮ್ಮ ಸೇಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಇಲ್ಲಿಗೆ ಬಂದುಬಿಟ್ಟು ನೀವು ಯಾವುದಾದ್ರು ಕಸ್ಟಮರ್ಗೆ ಕ್ರೆಡಿಟಲ್ಲಿ ಏನಾದರೂ ಸೇಲ್ ಮಾಡಿದರೆ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿಗೆ ತೋರಿಸುತ್ತೆ ನಿಮಗೆ. ಓಕೆ, ಇಲ್ಲಿಗೆ ಬಂದುಬಿಟ್ಟು ನೀವು ಯಾವುದಾದ್ರು ಐಟಮ್ಸ್ ರಿಟರ್ನ್ಸ್ ಎಕ್ಸೆಪ್ಟ್ ಮಾಡ್ತೀರಾ ಅಂದರೆ ಆ ರಿಟರ್ನ್ಸ್ ಐಟಮ್ಸ್ ತೋರಿಸುತ್ತೆ, ಇಲ್ಲ ಅಂದರೆ ಇದು ಯಾವುದೂ ತೋರಿಸಲ್ಲ ನಿಮಗೆ. ಓಕೆ, ಇಲ್ಲಿಗೆ ಬಂದುಬಿಟ್ಟು ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಐಟಮ್ನ ಪರ್ಚೇಸ್ ಮಾಡಿದರೆ ಆ ಪರ್ಚೇಸ್ ಹಿಸ್ಟ್ರಿ, ಯಾವುದೆಲ್ಲ ಐಟಮ್ಸ್ ನೀವು ಪರ್ಚೇಸ್ ಮಾಡಿದ್ದೀರಾ, ಯಾವುದೆಲ್ಲ ರಿಸೀವ್ ಆಗಬೇಕು ಅದೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ತೋರಿಸುತ್ತೆ. ಇದು ಬಂದುಬಿಟ್ಟು ನಿಮ್ಮದು ಲಾಸ್ಟ್ ರೀಸೆಂಟು 10 ಐಟಮ್ಸ್ ಏನು ಸೇಲ್ ಮಾಡಿದ್ದೀರಾ ಆ 10 ಬಿಲ್ಲಿಂಗ್ಸ್ ಡೀಟೇಲ್ಸ್ ಇಲ್ಲಿಗೆ ತೋರಿಸುತ್ತೆ. ಇಫ್ ಎಕ್ಸಾಂಪಲ್ ನೀವೇನೋ ರಿಟರ್ನ್ ಎಕ್ಸೆಪ್ಟ್ ಮಾಡ್ತೀರಾ ಅಂದರೆ ಯಾವ್ದಾದ್ರು ಬಿಲ್ಲಿಂಗ್ ರಿಟರ್ನ್ ಆಗಿದ್ರೆ ಆ ಪರ್ಟಿಕ್ಯುಲರ್ ಐಟಮ್ನ ರಿಟರ್ನ್ ಥರ ಈ ಥರ ತೋರಿಸುತ್ತೆ. ಇಲ್ಲಿಗೆ ಬಂದುಬಿಟ್ಟು ನಿಮ್ಮ ಕಸ್ಟಮರ್ ನೇಮು, ಯಾವ ಡೇಟಲ್ಲಿ ಈ ಸೇಲ್ ಆಗಿದೆ ಆ್ಯಂಡ್ ಎಷ್ಟು ಅಮೌಂಟಿಗೆ ಸೇಲ್ ಆಗಿದೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ತೋರಿಸುತ್ತೆ. ಇಲ್ಲಿಗೆ ಬಂದುಬಿಟ್ಟು ನಿಮ್ಮ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ಸು, ನಿಮ್ಮ ಶಾಪಲ್ಲಿ ಯಾವ್ದು ಐಟಮ್ನ ಟಾಪ್ ಸೆಲ್ ಮಾಡ್ತಿದ್ದೀರಾ ಅದರ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪ್ಯಾಂಟ್ನ ನಾನು ಸೆಲ್ ಮಾಡಿದ್ದೀನಿ ಕ್ಲೋತಿಂಗ್ ಸ್ಟೋರಲ್ಲಿ 2002 rupees ಟೋಟಲ್ ಐಟಮ್ಸ್ ಸೇಲ್ ಮಾಡಿದ್ದೀನಿ ಇಲ್ಲಿವರೆಗೂ. ಓಕೆ, ಇದು ಬಂದುಬಿಟ್ಟು 11 ಐಟಮ್ಸ್ ಸ್ಟೋಲ್ಡು. ಸೊ ಈ ಥರ ನಮಗೆ ಒಂದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇದಾದಮೇಲೆ ಬಿಲ್ಲಿಂಗ್ ಸ್ಕ್ರೀನಿಗೆ ಬರ್ತೀರಾ. ಇಲ್ಲಿ ಇನ್ ಕೇಸ್ ನೀವು ಮಲ್ಟಿಪಲ್ ಬ್ರಾಂಚಸ್ ಓನ್ ಮಾಡ್ತೀರಾ, ಮಲ್ಟಿಪಲ್ ಬ್ರಾಂಚಸ್ಸು ಈ ಥರ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ಬ್ರಾಂಚಿಂದ ಬಿಲ್ಲಿಂಗ್ ಮಾಡಬೇಕು ಅಂತಿದ್ದೀರಾ, ಇಲ್ಲ ಅಂತಂದರೆ ನೀವು ಸಿಂಗಲ್ ಬ್ರಾಂಚ್ ಇದ್ದರೆ ಡೈರೆಕ್ಟಾಗಿ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ನಿಮಗೆ ಯಾವ ಥರದ ಆಪ್ಷನ್ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಇರೋಲ್ಲ. ಸೊ ಇಲ್ಲಿಗೆ ಬಂದುಬಿಟ್ಟು ನಿಮ್ಮದು ಯಾವುದೆಲ್ಲ ಐಟಮ್ಸ್ ನಿಮ್ಮ ಹತ್ರ ಇದೆ ನಿಮ್ಮ ಶಾಪಲ್ಲಿ ಈ ಇದರಲ್ಲಿ ಆ್ಯಡ್ ಮಾಡಿದ್ದೀರಾ ಆ ಎಲ್ಲ ಐಟಮ್ಸು ಕ್ಯಾಟಗರಿ ವೈಸಲ್ಲಿ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ನೀವು ಇದನ್ನ ಬಾರ್ಕೋಡಿಂದನೂ ಸ್ಕ್ಯಾನ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಐಟಮ್ ಮೇಲೆ ಕ್ಲಿಕ್ ಮಾಡಿದ್ದೆ ಈ ಥರ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಅಗೇನ್ ಇಲ್ಲಿ ನೀವು ಐಟಮ್ ನೇಮ್ ಆರ್ ಎಲ್ಸ್ ಈ ಬಾರ್ಕೋಡ್ ನಂಬರ್ ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಓಕೆ, ಆ ಸರ್ಚ್ ಮಾಡ್ತಿದ್ದಂಗೆ ಆ ಐಟಮ್ ಪರ್ಟಿಕ್ಯುಲರ್ ಐಟಮ್ ಇಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಈ ಐಟಮ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಲಿಕ್ಕೆ ಟ್ರೈ ಮಾಡೋಣ. ನಿಮ್ಗೊಂದು ತೋರಿಸ್ಕೊಡ್ತೀನಿ ಯಾವ ಥರ ಸಿಗುತ್ತೆ ಅಂತ ಹೇಳಿ. ಓಕೆ, ಸೊ ಒಂದು ಸತಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಐಟಮು, ಇದು ಐಟಮ್ನ ಇಲ್ಲಿ ಸೆಲೆಕ್ಟ್ ಮಾಡಿದಾದ ತಕ್ಷಣ ಇಲ್ಲಿ ಬಾರ್ಕೋಡ್ ನಂಬರ್ ಹಾಕ್ತೀರಾ. ಓಕೆ, ಸೊ ಐಟಮ್ ಪರ್ಟಿಕ್ಯುಲರ್ ಐಟಮ್ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ ಐಟಮ್ಸ್ಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಇಷ್ಟೊಂದು ಐಟಮಲ್ಲಿ ಯಾವುದೆಲ್ಲ ಐಟಮ್ಸು ಲಿಸ್ಟೆಡ್ ಆಗಿದೆ ಆ ಎಲ್ಲ ಐಟಮ್ಸು ಕಾಣಲಿಕ್ಕೆ ಸಿಗುತ್ತೆ ನಿಮಗೆ. ಅಗೇನ್ ಬೇರೆ ಬೇರೆ ಕ್ಯಾಟಗರಿ ಮೇಲೆ ಹೋದಾಗಿದ್ದಂಗೆ ಬೇರೆ ಬೇರೆ ಕ್ಯಾಟಗರಿ ಐಟಮ್ಸು ಕೂಡ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ಸೊ ಅದಾದಮೇಲೆ ಇದು ಬಿಲ್ಲಿಂಗ್ ಸ್ಕ್ರೀನು. ಓಕೆ, ಇಲ್ಲಿಗೆ ಬಂದುಬಿಟ್ಟು ನೀವು ಕಸ್ಟಮರ್ ಮೊಬೈಲ್ ನಂಬರು, ಇಫ್ ಇನ್ ಕೇಸ್ ನೀವು ಬಿಲ್ಲಿಂಗ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಂತಂದರೆ ಕಸ್ಟಮರ್ ಮೊಬೈಲ್ ನಂಬರ್ ತೊಗೋಬೇಕಾಗುತ್ತೆ. ನೇಮ್ ಆಪ್ಷನಲ್ಲು. ಓಕೆ,
ಇಲ್ಲಿಗೆ ಬಂದುಬಿಟ್ಟು ನೀವು ಬಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಬಿಲ್ಲು ಕಸ್ಟಮರ್ ವಾಟ್ಸಪ್ಗೆ ಶೇರ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಪ್ರಿಂಟ್ ಕೊಡ್ತೀರಾ ಅಂತಂದರೆ ಪ್ರಿಂಟ್ ಇನ್ವಾಯ್ಸ್ ಕೊಡ್ತೀರಾ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಪ್ರಿಂಟ್ ಕ್ಲಿಕ್ ಕೊಡ್ಬೋದು. ಇದು ಜಸ್ಟ್ ಐಟಮ್ ನಿಮ್ಮ ಹತ್ರ ಸೇಲ್ ಆಗುತ್ತೆ, ಬಟ್ ನೀವು ಪ್ರಿಂಟ್ ಕೊಡಲ್ಲ, ವಾಟ್ಸಪ್ಪಲ್ಲಿ ಶೇರ್ ಮಾಡಲ್ಲ ಅಂದರೆ ಇದನ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಓಕೆ, ಇಫ್ ಇನ್ ಕೇಸ್ ಇವಾಗ ನೀವು ಯಾರಿಗಾದ್ರೂ ಕಸ್ಟಮರ್ಗೆ ಕ್ರೆಡಿಟಲ್ಲಿ ಸೇಲ್ ಮಾಡ್ತೀರಾ ಅಂದರೆ ಫಸ್ಟ್ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈ ನಂಬರ್ ಎಂಟರ್ ಮಾಡ್ತೀನಿ. ಸೊ ಇಲ್ಲಿ ಇಮಿಡಿಯೇಟಾಗಿ ನನಗೆ ಕ್ರೆಡಿಟಲ್ಲಿ ಅಲೌ ಮಾಡುತ್ತೆ. ಓಕೆ, ಇದು ಕಲೆಕ್ಷನ್ ಎಷ್ಟು ಅಮೌಂಟು ಇನಿಷಿಯಲಿ ಬಿಲ್ ಮಾಡಬೇಕಾದ್ರೆ ಕೊಡ್ತಿದ್ದಾರೆ ಕಸ್ಟಮರ್ ಅಂತ, ಆ ಅಮೌಂಟ್ ಎಂಟರ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ಇದು ಲಾಯಲ್ಟಿ ಪಾಯಿಂಟ್ಸು ನಾನು ಆಗಲೇ ಮೆನ್ಷನ್ ಮಾಡಿದೆ, ಕಸ್ಟಮರ್ ರಿಟೆನ್ಷನ್ಗೆ ಇದು ಹೆಲ್ಪ್ ಆಗುತ್ತೆ. ಇದು ಕಂಪ್ಲೀಟ್ಲಿ ಓನರ್ ಡಿಪೆಂಡೆಂಟು, ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಓಕೆ, ಹಾಗೆ ನೀವು ಇಲ್ಲಿ ಅಮೌಂಟ್ನ ಕ್ಯಾಶಲ್ಲಿ ಕಲೆಕ್ಟ್ ಮಾಡ್ತೀರಾ, ಫೋನ್ಪೇಲಿ ಕಲೆಕ್ಟ್ ಮಾಡ್ತೀರಾ, ಅಥವಾ ಗೂಗಲ್ ಪೇಲಿ ಕಲೆಕ್ಟ್ ಮಾಡ್ತೀರಾ, ಆ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ಕೊತಾ ಬರ್ಬೋದು ನೀವು. ಓಕೆ, ಸೊ ಯಾವುದ್ರಲ್ಲಿ ಕಲೆಕ್ಟ್ ಮಾಡ್ತೀರಾ ಆ ಪರ್ಟಿಕ್ಯುಲರ್ ಅಮೌಂಟು ಅಲ್ಲಿಗೆ ರಿಫ್ಲೆಕ್ಟ್ ಆಗುತ್ತೆ ನಿಮಗೆ. ಇಲ್ಲಿಗೆ ಬಂದುಬಿಟ್ಟು ಟೋಟಲ್ ಆಗಿ ಎಷ್ಟು ಅಮೌಂಟ್ ಆಯಿತು, ಟೋಟಲ್ ನೆಟ್ ಪೇಯಬಲ್ ಎಷ್ಟು, ಅದೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ತೋರಿಸುತ್ತೆ. ಇದನ್ನ ನೀವು ಕಸ್ಟಮರಿಂದ ಕಲೆಕ್ಟ್ ಮಾಡ್ಕೊತಾ ಬರ್ಬೋದು. ಓಕೆ, ಸೊ ಅದಾದಮೇಲೆ ಇದು ಇನ್ವೆಂಟ್ರಿ. ಇಲ್ಲಿಗೆ ಬಂದುಬಿಟ್ಟು ನೀವು ನಿಮ್ಮದು ಕಂಪ್ಲೀಟ್ ಯಾವುದೆಲ್ಲ ಐಟಮ್ಸು ಆ್ಯಡ್ ಮಾಡಿದ್ದೀರಾ ಸಿಸ್ಟಮಲ್ಲಿ ಆ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ನಿಮಗೆ. ಓಕೆ, ಸೊ ಹಾಗೆ ನಿಮ್ಗೆ ಯಾವ್ದಾದ್ರು ಹೊಸ ಐಟಮ್ನ ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಬಂದು ಪರ್ಟಿಕ್ಯುಲರ್ ಆಗಿ ಐಟಮ್ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟರೆ, ನೀವು ಎಲ್ಲ ಐಟಮ್ಸ್ ಕೊಟ್ಟು ಒಂದು ಸತಿ ಸೇವ್ ಅಪೆರಲ್ ಐಟಮ್ ಅಂತ ಕ್ಲಿಕ್ ಮಾಡಿದ್ರೆ ಐಟಮ್ ನಿಮ್ಗೆ ಸೇವ್ ಆಗುತ್ತೆ. ಓಕೆ, ಸೊ ಈ ಥರ ಐಟಮ್ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಇಮೇಜ್ ಕೂಡ ಕೊಡ್ಬೋದು, ನೇಮ್ ಕೊಡ್ಬೋದು. ಓಕೆ, ಇದು ನ್ಯೂ ಅರೈವಲ್ಲು, ಇದು ಫೀಚರ್ಡ್ ಐಟಮ್ ಅಂಥೇಳಿ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಇಲ್ಲಿ. ಓಕೆ, ಯಾವ್ದಾದ್ರು ಐಟಮ್ದು ಸ್ಟಾಕ್ ಇನ್ವೆಂಟ್ರಿ ನೀವು ಅಪ್ಡೇಟ್ ಮಾಡಬೇಕು ಅಂತ ಆದರೆ, ಫಾರ್ ಎಕ್ಸಾಂಪಲ್ ಇದು ನೋಡಿ, ಇವಾಗ 54 ಸ್ಟಾಕ್ ಇದೆ. ಓಕೆ, ಸೊ ಪ್ರೈಸ್ ಬಂದುಬಿಟ್ಟು 20 ರೂಪಾಯಿ. ಸೊ ನನಗೆ ಇವಾಗ ಸ್ಟಾಕ್ನ ಜಾಸ್ತಿ ಮಾಡಬೇಕು. ಓಕೆ, ಇದು ಕಂಪ್ಲೀಟಾಗಿ ಬ್ಯಾಚಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು, ಯಾವ ಡೇಟಲ್ಲಿ ಎಲ್ಲಿಂದ ಸ್ಟಾಕ್ ಬಂತು, ಯಾವ ಥರ ಅಂಥೇಳಿ. ಓಕೆ, ಸೊ ಇಲ್ಲಿ ಇವಾಗ ನಿಮಗೆ ಪರ್ಚೇಸ್ ಕ್ವಾಂಟಿಟಿ ಒಂದು 100 ಕ್ವಾಂಟಿಟಿ ನಾನು ಆ್ಯಡ್ ಮಾಡ್ತೀನಿ. ಆಲ್ರೆಡಿ 54 ಇತ್ತು, ನಿಮ್ಗೆ ಕಾಣಿಸುತ್ತೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕಲ್ಲಿ ಎಷ್ಟು 54 ಸ್ಟಾಕ್ಸ್ ಇದೆ ಅಂಥೇಳಿ. ನೀವು ಆ್ಯಡ್ ಮಾಡಿದ ತಕ್ಷಣ ಓಕೆ, ಇಲ್ಲಿಗೆ ಬಂದುಬಿಟ್ಟು 54 ಓಪನಿಂಗ್ ಸ್ಟಾಕ್ ಆಗೋಯಿತು, 100 ನೀವು ಅಪ್ಡೇಟ್ ಮಾಡಿದ್ದೀರಾ, ಇಲ್ಲಿ ಆ್ಯಡ್ ಆಯಿತು, 154 ಸ್ಟಾಕ್ ಆಯಿತು. ಈ ಪರ್ಟಿಕ್ಯುಲರ್ ಐಟಮು ನೋಡೋಣ ನಾವಿಲ್ಲಿ. ಓಕೆ, ಇಲ್ಲಿಗೆ ಬಂದು ನೋಡಿದಾಗ ನಿಮಗೆ 154 ಸ್ಟಾಕ್ ಕಾಣಿಸುತ್ತೆ. ಈ ಥರ ನೀವು ಪ್ರತಿಯೊಂದು ಐಟಮ್ಗೂ ಸ್ಟಾಕ್ನ ಮ್ಯಾನೇಜ್ ಮಾಡ್ಕೊಳ್ಬೋದು. ಯಾವ ಡೇಟಲ್ಲಿ ಎಲ್ಲಿಂದ ಸ್ಟಾಕ್ಸ್ ಬಂತು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಇಲ್ಲಿ. ಓಕೆ, ಸೊ ನಿಮ್ಗೆ ಇನ್ ಕೇಸ್ ನಿಮಗೆ ಯಾವುದಾದ್ರು ಪರ್ಚೇಸ್ ಪ್ರೈಸ್ ಅಪ್ಡೇಟ್ ಮಾಡಬೇಕಿತ್ತು, ಸೆಲ್ಲಿಂಗ್ ಪ್ರೈಸ್ ಅಪ್ಡೇಟ್ ಮಾಡಬೇಕಿದ್ರೆ ಅದು ಕೂಡ ನೀವು ಇಲ್ಲಿಂದ ಅಪ್ಡೇಟ್ ಮಾಡ್ಕೊತ ಹೋಗ್ಬೋದು. ಆಮೇಲೆ ಇದು ಬಂದುಬಿಟ್ಟು ಕಸ್ಟಮರ್ಸು ಒಂದು ಸತಿ ನೀವು ಕಸ್ಟಮರು ಬಿಲ್ಲಿಂಗ್ ಮಾಡಬೇಕಾದ್ರೆ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡಿದ್ರೆ ಆಟೋಮೆಟಿಕಾಗಿ ಕಸ್ಟಮರ್ ಕ್ರಿಯೇಟ್ ಆಗುತ್ತೆ. ಓಕೆ, ನೀವು ಯಾವುದೇ ಥರದ ಇನ್ಫಾರ್ಮೇಷನಲ್ಲಿ ಆ್ಯಡ್ ಮಾಡಬೇಕಂತ ಏನಿಲ್ಲ. ಇನ್ ಕೇಸ್ ನಿಮಗೆ ಯಾವ್ದಾದ್ರು ಕಸ್ಟಮರ್ ಮ್ಯಾನ್ಯಲ್ ಆಗಿ ಆ್ಯಡ್ ಮಾಡಬೇಕಿದ್ರೆ ಇಲ್ಲಿ ಆ್ಯಡ್ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮರ್ ಇನ್ಫಾರ್ಮೇಷನ್ ಎಲ್ಲನೂ ಇನ್ಪುಟ್ ಮಾಡಿ, ದೆನ್ ಕಸ್ಟಮರ್ನ ಸೇವ್ ಮಾಡಿ. ಒಂದು ಸತಿ ಕಸ್ಟಮರ್ ಸೇವ್ ಮಾಡಿದ್ರೆ ಇದೇ ಥರ ಕಸ್ಟಮರ್ ಇಲ್ಲಿ ಜನರೇಟ್ ಆಗುತ್ತೆ ನಿಮಗೆ. ಓಕೆ, ಸೊ ಸ್ಟಾಕ್ ಟ್ರಾನ್ಸ್ಫರು ಇದು ನೀವು ಮಲ್ಟಿಪಲ್ ಬ್ರಾಂಚಸ್ಸು ಹ್ಯಾಂಡಲ್ ಮಾಡ್ತಿರ್ಬೇಕಾದ್ರೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಏನಪ್ಪ ಅಂದರೆ ನಿಮ್ಮದು 2 ಬ್ರಾಂಚಸ್ ಇದೆ, ಒಂದು ಕಡೆ ಇನ್ನೊಂದು ಬ್ರಾಂಚು, ಇನ್ನೊಂದು ಕಡೆ ಇನ್ನೊಂದು ಬ್ರಾಂಚ್ ಇದೆ. ಸೊ ಆ ಬ್ರಾಂಚಿಂದ ಯಾವುದೋ ಪರ್ಟಿಕ್ಯುಲರ್ ಐಟಮು ಅಲ್ಲಿ ಸೆಲ್ ಆಗ್ತಿಲ್ಲ, ಬಟ್ ಇನ್ನೊಂದು ಬ್ರಾಂಚಲ್ಲಿ ಸೆಲ್ ಆಗ್ತಿದೆ ಅಂತಂದರೆ ಆ ಪರ್ಟಿಕ್ಯುಲರ್ ಐಟಮ್ಸ್ನ ನೀವು ಮೂವ್ ಮಾಡ್ಬೋದು. ಓಕೆ, ಇಲ್ಲಿ ಸಿಸ್ಟಮಲ್ಲಿ ಆಟೋಮೆಟಿಕ್ಕಾಗಿ ಮೂವ್ ಮಾಡಿದ್ರೆ 2 ಸಿಸ್ಟಮಲ್ಲೂ ಸೇಮ್ ಸಿಸ್ಟಮ್ ಯೂಸ್ ಮಾಡ್ತೀರಾ ಅಂತಂದರೆ ಆಟೋಮೆಟಿಕಾಗಿ ಸ್ಟಾಕ್ ಇಲ್ಲಿಗೆ ಅಪ್ಡೇಟ್ ಆಗುತ್ತೆ ನಿಮಗೆ. ಓಕೆ, ಸೊ ಈ ಥರ ಬ್ರಾಂಚ್ ನೀವು ಸ್ಟಾಕ್ನ ಮೂವ್ಮೆಂಟ್ ಮಾಡ್ಬೋದು. ಇದು ನೋಡ್ತೀರಾ ನೀವು ಆಲ್ರೆಡಿ. ಓಕೆ, ಇದು ನಂದು ಇದು ಮೇನ್ ಬ್ರಾಂಚು, ಕ್ಲೋತ್ ಬ್ರಾಂಚ್ ಅಂತೇಳಿ, ಇದು ಡ್ರೈ ಬ್ರಾಂಚು, ಸಬ್ ಬ್ರಾಂಚು. ಓಕೆ, ಈ ಬ್ರಾಂಚಿಂದ ನಾನು ಈ ಬ್ರಾಂಚಿಗೆ ಒಂದು ಮಟಲ್ ಮೂವ್ ಮಾಡಿದ್ದೀನಿ, ಆ ಮಟಲ್ ಇಲ್ಲಿಗೆ ಅಪ್ರೂವ್ ಆಗಿರುತ್ತೆ. ಓಕೆ, ಈ ಥರದ್ದು ನಿಮಗೆಲ್ಲನೂ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಇದನ್ನೆಲ್ಲ ನೀವು ಮಾಡ್ಕೋಬೋದು. ಆಮೇಲೆ ಇಲ್ಲಿ ಸೇಲ್ಸ್ ಇಂಟೆಲಿಜೆನ್ಸು, ಇಲ್ಲಿಗೆ ಬಂದುಬಿಟ್ಟು ನಿಮಗೆ ಯಾವುದೆಲ್ಲ ಐಟಮ್ಸು ಬೆಸ್ಟ್ ಸೆಲ್ಲಿಂಗಲ್ಲಿದೆ. ಓಕೆ, ಅದು ಕಂಪ್ಲೀಟಾಗಿ ಹಿಸ್ಟ್ರಿ ತೋರಿಸುತ್ತೆ. ಇಲ್ಲಿ ಎಷ್ಟು ಸೇಲ್ ಮಾಡಿದ್ದೀರಾ, ಯಾವ ಥರ ಸೇಲ್ ಆಗ್ತಿದೆ, ಎಷ್ಟು ಪರ್ಸೆಂಟ್ ಸೇಲ್ ಆಗ್ತಿದೆ ಅಂತೇಳಿ ಇದನ್ನ ಇಲ್ಲಿ ನಿಮ್ಗೆ ನೋಡಲಿಕ್ಕೆ ಕಾಣಿಸುತ್ತೆ. ಓಕೆ, ಆಮೇಲೆ ಡೆಡ್ ಸ್ಟಾಕಲ್ಲಿ ಯಾವುದಾದ್ರು ಪರ್ಟಿಕ್ಯುಲರ್ ಐಟಮ್ ನಿಮ್ಮದು ಸೇಲ್ ಆಗ್ತಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಪ್ಯಾಂಟ್ ಐಟಮು ಸೇಲ್ ಆಗ್ತಿಲ್ಲ, ಫ್ರಮ್ ಲಾಸ್ಟ್ 30 ಡೇಸಿಂದ ನಮ್ದು ಯಾವುದೇ ಸೇಲ್ಸ್ ಇಲ್ಲ ಇದಕ್ಕೆ. ಓಕೆ, ಸೊ ಇದು ಈ ಥರ ಡೆಡ್ ಸ್ಟಾಕಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಅವಾಗ ನೀವು ಏನು ಮಾಡ್ಬೋದು ಅಂದರೆ ಇದನ್ನ ಕ್ಲಿಯರ್ ಮಾಡೋಕ್ಕೆ ಡಿಸ್ಕೌಂಟ್ಸಲ್ಲಿ ಅಥವಾ ಅಂತಂದರೆ ಏನೋ ಬೇರೆ ವೇಯಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ವೇಯಲ್ಲಿ ನೀವು ಇದನ್ನು ಕ್ಲಿಯರ್ ಮಾಡ್ಕೊತ ಹೋಗ್ಬೋದು. ಓಕೆ, ಅಗೇನ್ ಸ್ಟಾಫ್ ಮೆಂಬರ್ಸು, ನಿಮ್ಮ ಹತ್ರ ಎಷ್ಟು ಸ್ಟಾಫ್ ಮೆಂಬರ್ಸ್ ಇದ್ದಾರೆ ಆ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ ಅವರು ಎಷ್ಟೆಲ್ಲ ಸೇಲ್ ಮಾಡ್ತಿದ್ದಾರೆ, ಎಷ್ಟೆಲ್ಲ ಆರ್ಡರ್ ಸೇಲ್ ಮಾಡಿದ್ದಾರೆ, ಎಷ್ಟು ಪರ್ಸೆಂಟ್ದು ಸೇಲ್ ಮಾಡಿದ್ದಾರೆ, ದೆನ್ ಎಷ್ಟು ಅಮೌಂಟ್ ಇದೆ ಅದೆಲ್ಲ ನಿಮ್ಗೆ ಇಲ್ಲೇ ಕಾಣ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಪೇಮೆಂಟ್ ಅನಾಲಿಸಿಸು ಇಲ್ಲಿಗೆ ಬಂದುಬಿಟ್ಟು ನೀವು ಇಲ್ಲಿ ಕ್ಲಿಯರ್ ಮಾಡ್ತಿದ್ದಂಗೆ ಲೈಕ್ ಕ್ಯಾಶಲ್ಲಿ ಎಷ್ಟು ಕಲೆಕ್ಟ್ ಮಾಡಿದ್ದೀರಾ, ಫೋನ್ಪೇಲಿ ಎಷ್ಟು ಕಲೆಕ್ಟ್ ಮಾಡಿದ್ದೀರಾ, ಕ್ರೆಡಿಟಲ್ಲಿ ಎಷ್ಟಿದೆ ಅಮೌಂಟು, ಸೊ ಇದೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ನೀವು ಇದನ್ನ ರಿಪೋರ್ಟ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಪರ್ಟಿಕ್ಯುಲರ್ ಡೇಟ್ ಕೊಟ್ಟರೆ ನಿಮ್ಗೆ ಯಾವ ಡೇಟಿಂದ ಎಷ್ಟೆಲ್ಲ ಆರ್ಡರ್ಸ್ ಆಗಿದೆ ಆ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿ ರಿಪೋರ್ಟ್ ಡೌನ್ಲೋಡ್ ಮಾಡಿದ ತಕ್ಷಣ ಸಿಕ್ಬಿಡುತ್ತೆ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಸ್ಟಾಫ್ ಮ್ಯಾನೇಜ್ಮೆಂಟು ಆಗಲೇ ತೋರಿಸಿದೆ, ಇದು ಹಿಂದಿ ಸ್ಕ್ರೀನಲ್ಲಿ ಸೇಮ್ ಸಿಮಿಲರ್ ಥಿಂಗ್ ಇಲ್ಲಿದೆ ನಿಮಗೆ. ಓಕೆ,
ಇಲ್ಲಿಗೆ ಬಂದುಬಿಟ್ಟು ಟ್ಯಾಕ್ಸ್ ರಿಪೋರ್ಟ್ಸು, ನೀವು ಜಿ ಎಸ್ ಟಿ ಏನಾದರೂ ಫೈಲ್ ಮಾಡ್ತೀರಾ ಅಂತಂದರೆ ನಿಮಗೆ ಇಲ್ಲಿಗೆ ಕಂಪ್ಲೀಟಾಗಿ ನೀವು ಟ್ಯಾಕ್ಸ್ನ ನೋಡ್ಕೊಬೋದು. ಓಕೆ, ಸೊ ಈ ಒಂದು ಫೈಲ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಇದು ನಿಮ್ಮ ಸಿ ಹತ್ರ ಕೊಟ್ಟರೆ ಕಂಪ್ಲೀಟಾಗಿ ಎಂಟೈರ್ಲಿ ನಿಮ್ಮ ಸಿಸ್ಟಮಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದೆಯೋ ಅದ್ರ ತಕ್ಕಂಗೆ ನಿಮಗೆ ಒಂದು ಜಿ ಎಸ್ ಟಿ ಅಪ್ಲಿಕೇಬಲ್ ರಿಪೋರ್ಟ್ನ ಜನರೇಟ್ ಮಾಡ್ಕೊಡ್ತೀವಿ ನಾವು, ಎಕ್ಸೆಲ್ ರಿಪೋರ್ಟು. ಅದನ್ನು ನೀವು ನಿಮ್ಮ ಸಿ ಎ ಜೊತೆ ಶೇರ್ ಮಾಡ್ಕೊತಾ ಹೋಗ್ಬೋದು. ಸೊ ಅವರು ಅದನ್ನು ನೋಡಿ ನಿಮ್ಮದು ಜಿ ಎಸ್ ಟಿ ಏನಿದೆ ಅದನ್ನೆಲ್ಲ ಫೈಲ್ ಮಾಡ್ತಾರೆ. ಇಫ್ ಇನ್ ಕೇಸ್ ನೀವು ಜಿ ಎಸ್ ಟಿ ಫೈಲ್ ಮಾಡೋದಿಲ್ಲ ಅಂದರೆ ಇದು ನಿಮಗೆಲ್ಲ ಅಪ್ಲಿಕೇಬಲ್ ಆಗಲ್ಲ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ನೀಡೇನಿಲ್ಲ. ಆಮೇಲೆ ಕ್ರೆಡಿಟ್ ಲೆಡ್ಜರು ಆಗಲೇ ಹೇಳಿದೆ ನಿಮಗೆ, ನೀವು ಕಸ್ಟಮರ್ಗೆ ಏನಾದರೂ ಕ್ರೆಡಿಟಲ್ಲಿ ಐಟಮ್ಸ್ನ ಸೇಲ್ ಮಾಡ್ತೀರಾ ಅಂತಂದರೆ ಬಿಲ್ಲಿಂಗ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಐಟಮ್ ಕ್ರೆಡಿಟ್ ಅಂತ ಮ್ಯಾಪ್ ಮಾಡಿ ಆ ಐಟಮ್ಗೆ ಎಷ್ಟು ಇನಿಷಿಯಲಿ ಅಮೌಂಟ್ನ ಕಲೆಕ್ಟ್ ಮಾಡಿದ್ದೀರಾ ಅದನ್ನ ಹಾಕಿ. ಸೊ ಒಂದು ಸತಿ ನೀವು ಎಂಟರ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಒಂದು ಕ್ರೆಡಿಟ್ ಅಕೌಂಟು ಆ ಕಸ್ಟಮರಿಗೆ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಐಟಮು ಈ ಕಸ್ಟಮರು ಓಕೆ 200 ರೂಪಾಯಿ ಐಟಮ್ ಇತ್ತು, ಎಟ್ ದಿ ಟೈಮ್ ಆಫ್ ಪರ್ಚೇಸು 10 ರೂಪಾಯಿ ಪೇ ಮಾಡಿದ್ದಾರೆ, ಇನ್ನೂ 190 ರೂಪಾಯಿ ಪೆಂಡಿಂಗಲ್ಲಿದೆ. ಸೊ ಇಲ್ಲಿಗೆ ಬಂದು ನೀವು ಇನ್ಫಾರ್ಮೇಷನ್ ಕೂಡ ಚೆಕ್ ಮಾಡ್ಬೋದು. ಓಕೆ, ವಿವ್ ಲೆಡ್ಜರ್ ಅಂತ ಆದರೆ ಇಲ್ಲಿ ನೋಡಿ ಇದು ಯಾವ ಡೇಟಲ್ಲಿ ಸೇಲ್ ಆಗಿದೆ, ಓಕೆ, ಯಾವ ಬಿಲ್ ನಂಬರು, ಸೊ ಎಷ್ಟು ಸೇಲ್ ಮಾಡಿದ್ದಾರೆ, ಎಷ್ಟು ಪೇಮೆಂಟ್ ಮಾಡಿದ್ದಾರೆ, ಅದೆಲ್ಲ ಇನ್ಫಾರ್ಮೇಷನ್ ಇಲ್ಲಿಗೆ ಸಿಗುತ್ತೆ. ಅಗೇನ್ ಕಸ್ಟಮರ್ ಏನಾದರೂ ಬಂದು ನಿಮಗೆ ಪೇ ಮಾಡ್ತೀನಿ ಅಂತ ಆದರೆ ನೀವು ಕಸ್ಟಮರ್ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ಬೋದು. ಬೈ ಡಿಫಾಲ್ಟ್ ಬ್ಯಾಲೆನ್ಸು ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಅದೆಲ್ಲ ತೋರಿಸುತ್ತೆ. ಓಕೆ, ನಿಮಗೆ ಪೇಮೆಂಟ್ ಅಮೌಂಟ್ ಎಷ್ಟಿದೆ, ಈ ಫಾರ್ ಎಕ್ಸಾಂಪಲ್ ನೀವು 100 ರೂಪಾಯಿ ಕಲೆಕ್ಟ್ ಮಾಡಿದರೆ ಕಸ್ಟಮರ್ ಹತ್ರ ಅಂತಂದರೆ 100 ರೂಪಾಯಿ ಅಂತ ಅಪ್ಡೇಟ್ ಮಾಡಿ, ಕ್ಯಾಶಲ್ಲಿ ಅಪ್ಡೇಟ್ ಮಾಡಿದ್ದೀರಾ, ಫೋನ್ಪೇಲಿ ಅಪ್ಡೇಟ್ ಮಾಡಿದ್ದೀರಾ, ಅದನ್ನ ತೊಗೊಂಡ್ಬಿಟ್ಟು ಈ ಥರ ತೊಗೊಂಡು ಅಪ್ಡೇಟ್ ಮಾಡಿ. ಓಕೆ, ರೆಫರೆನ್ಸ್ ನಂಬರ್ ಕೇಳುತ್ತೆ, ನಿಮಗೆ ರೆಫರೆನ್ಸ್ ನಂಬರ್ ಇದ್ದರೆ ರೆಫರೆನ್ಸ್ ನಂಬರ್ ಕೊಡಿ, ಫ್ಯೂಚರಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ರ್ಯಾಂಡಮ್ ಆಗಿ ಒಂದು ನಂಬರ್ ಕೊಡಿ. ಓಕೆ, ಸೊ ಇದನ್ನ ಅಪ್ಡೇಟ್ ಮಾಡಿ. ಸೊ ಇಲ್ಲಿ ನೋಡಿ ಆಗಲೇ 10 ರೂಪಾಯಿ ಇತ್ತು, ನಾನು 100 ರೂಪಾಯಿ ಅಪ್ಡೇಟ್ ಮಾಡಿದೆ. ಇಲ್ಲಿ ಈಗ 110 ರೂಪಾಯಿ ರಿಸೀವ್ ಆಯಿತು, 90 ರೂಪಾಯಿ ಪೆಂಡಿಂಗಲ್ಲಿದೆ. ಸೊ ಹಾಗೆ ನೀವು ಇಲ್ಲಿ ಬಂದು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಯಾವ ಡೇಟಲ್ಲಿ, ಇವತ್ತಿನ ಡೇಟಿಗೆ 28 ಜುಲೈ ಇವತ್ತಿನ ಡೇಟಿಗೆ ಇಷ್ಟನ್ನ ನಾನು ಸೇಲ್ ಮಾಡಿದ್ದೀನಿ. ಓಕೆ, ಇಷ್ಟು ನಾನು ರಿಸೀವ್ ಮಾಡಿದ್ದೀನಿ ಕಸ್ಟಮರ್ ಅಂತ ಅಪ್ಡೇಟ್ ಆಯಿತು. ಓಕೆ, ಇವಾಗ 90 ರೂಪೀಸ್ ಔಟ್ಸ್ಟ್ಯಾಂಡಿಂಗ್ ಇದೆ. ಮುಂಚೆ 190 ರೂಪಾಯಿ ಇತ್ತು, ಇವಾಗ 100 ರೂಪಾಯಿ ಪೇ ಮಾಡಿದ್ದಾರೆ ಕಸ್ಟಮರು, ಇಲ್ಲಿ 90 ರೂಪಾಯಿ ಔಟ್ಸ್ಟ್ಯಾಂಡಿಂಗ್ ಇದೆ. ಈ ಥರದ್ದು ಕೂಡ ನಿಮ್ಮದು ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಈ ಕಸ್ಟಮರ್ ಮಲ್ಟಿಪಲ್ ಕ್ರೆಡಿಟಲ್ಲಿ ತೊಗೊಂಡಿದ್ದಾರೆ ಅಂದರೆ ಈ ವ್ಯೂ ಲೆಡ್ಜರ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲದು ಅವರು ಆ ಕಸ್ಟಮರ್ಗೆ ಎಷ್ಟೆಲ್ಲ ಔಟ್ಸ್ಟ್ಯಾಂಡಿಂಗ್ ಹಿಸ್ಟ್ರಿ ಇದೆಯೋ ಅದೆಲ್ಲನೂ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ಇದು ಬಂದುಬಿಟ್ಟು ಲಾಯಲ್ಟಿ ಪ್ರೋಗ್ರಾಮು. ಇದು ಅಗೇನ್ ಓನರ್ ಡಿಪೆಂಡೆಂಟು. ಇದನ್ನ ನೀವು ಬೇಕು ಅಂದರೆ ಇಟ್ಕೊಬೋದು, ಬೇಡ ಅಂದರೆ ಇದನ್ನೇನು ಮಾಡಬೇಡಿ. ಬೈ ಡಿಫಾಲ್ಟ್ 0 ಪಾಯಿಂಟ್ಸ್ ಇರುತ್ತೆ. ಓಕೆ, ನಿಮ್ಗೆ ಯಾವುದೇ ಥರದ್ದು ಪಾಯಿಂಟ್ಸ್ ಜನರೇಟ್ ಆಗಲ್ಲ ಕಸ್ಟಮರ್ಸ್ಗೆ. ನಿಮಗೆ ಬೇಕು ಅಂದರೆ ಇಲ್ಲಿಗೆ ಬಂದುಬಿಟ್ಟು ಕಾನ್ಫಿಗರ್ ಮಾಡಿ ನೀವು ಎನಿ ಟೈಮ್ ನಿಮ್ಮದು ಇದನ್ನ ಚೇಂಜ್ ಮಾಡ್ಕೊಬೋದು. ಇಲ್ಲಿಗೆ ಬಂದು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಬೈ ಡಿಫಾಲ್ಟ್ 0 ಇರುತ್ತೆ. ಎಷ್ಟು ಪರ್ಸೆಂಟ್ ಕೊಡ್ತೀರಾ ಅಂಥೇಳಿ. 1 ರೂಪಾಯಿಗೆ 1% ಅಂದರೆ 1 ರೂಪಾಯಿ. ಓಕೆ, ಇದು 10% ಇದೆ. ಇವಾಗ ಅವರು 100 ರೂಪಾಯಿ ಸ್ಪೆಂಡ್ ಮಾಡಿದ್ರೆ ನಿಮಗೆ 10 ರೂಪಾಯಿ ಕಸ್ಟಮರ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಪರ್ಚೇಸಲ್ಲಿ ಅವರು 10 ರೂಪಾಯಿನ ರಿವಿಡಿ ಮಾಡ್ಬೋದು. ಓಕೆ, ಅದು ಬೇಕು ಅಂದರೆ ಅವರು ನೀವು ಕೊಡ್ಬೋದು, ಬೇಡ ಅಂದರೆ ಬಿಡಿ. ಓಕೆ, ಸೊ ಇದು ಕಸ್ಟಮರ್ ಡಿಪೆಂಡೆಂಟು. ಇಲ್ಲಿ ಯೂಸರ್ ಡಿಪೆಂಡೆಂಟು, ನೀವು ಏನು ಮಾಡಬೇಕಾಗಿಲ್ಲ ಇಲ್ಲಿ. ಓಕೆ, ಇಲ್ಲಿ ಅಗೇನ್ ಯಾವ ಕಸ್ಟಮರು ಎಷ್ಟು ಸ್ಪೆಂಡ್ ಮಾಡಿದ್ದಾರೆ, ಅವ್ರದ್ದು ಎಷ್ಟು ಪಾಯಿಂಟ್ಸ್ ಇದೆ ಅದೆಲ್ಲ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ ನಾನು 10% ಕೊಟ್ಟಿದ್ದೆ, 3410 ರೂಪಾಯಿ ಈ ಕಸ್ಟಮರ್ ಹತ್ರ ಪರ್ಚೇಸ್ ಮಾಡಿದ್ದಾರೆ. ಇಲ್ಲಿಗೆ ಬಂದುಬಿಟ್ಟು ಅವರು 341 ಪಾಯಿಂಟ್ಸ್ ಜನರೇಟ್ ಆಗಿದೆ. ನೆಕ್ಸ್ಟ್ ಟೈಮ್ ಈ ಕಸ್ಟಮರ್ನ ಬಿಲ್ ಮಾಡಬೇಕಾದ್ರೆ ಈ ಇಷ್ಟೊಂದು ಪಾಯಿಂಟ್ಸ್ವರೆಗೂ ಅವರು ಇದನ್ನ ರಿಡೀಮ್ ಮಾಡ್ಬೋದು. ಸೊ ಅಂದರೆ 5000 ಬಿಲ್ ಆಗಿದೆ ಅಂದರೆ 3441 ರೂಪಾಯಿ 341 ರೂಪಾಯಿ ಅವರು ಕಡಿಮೆ ಮಾಡಿ ಮಿಕ್ಕಿರೋ ಅಮೌಂಟ್ ಏನಿದೆ ಅದು ನಿಮ್ಗೆ ಕೊಡ್ತಾರೆ. ಸೊ ಆ ಥರ ಇರುತ್ತೆ ಇದು. ಓಕೆ, ಇದು ಬಂದುಬಿಟ್ಟು ಕೊಟೇಶನು. ಅಪ್ಲಿಕೇಬಲ್ ಆದರೆ ಈ ಕೊಟೇಶನ್ ನೀವು ಕೊಡ್ಬೋದು, ಇಲ್ಲಾಂದರೆ ಕೊಡ್ದಿರಂದ್ರೂ ಪರವಾಗಿಲ್ಲ. ರಿಟರ್ನ್ಸ್ ಆ್ಯಂಡ್ ರಿಪ್ಲೇಸ್ಮೆಂಟು, ನೀವು ಶಾಪಲ್ಲಿ ಯಾವುದಾದ್ರು ರಿಟರ್ನ್ಸ್ ಆ್ಯಂಡ್ ರಿಪ್ಲೇಸ್ಮೆಂಟ್ ಹ್ಯಾಂಡಲ್ ಮಾಡ್ತೀರಾ ಅಂತಂದರೆ ಇದು ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ಯಾವುದೆಲ್ಲ ಐಟಮ್ಸು ನೀವು ಎಷ್ಟು ದಿವಸವರೆಗೂ ರಿಟರ್ನ್ ವಿಂಡೋ ಇಡ್ತೀರಾ ಅಂತ ಅದೆಲ್ಲ ಇನ್ಫಾರ್ಮೇಷನ್ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ 18ನೇ ತಾರೀಕು ನಾನು ಏನು ಸೇಲ್ ಮಾಡಿದ್ದೀನಿ ಅದು ಇವಾಗ ಎಕ್ಸ್ಪೈರ್ಡ್ ಆಗಿದೆ, ನಾನು ರಿಟರ್ನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಓಕೆ, ಬಟ್ 26ನೇ ತಾರೀಕು ನಾನು ಸೇಲ್ ಮಾಡಿದ್ದೀನಿ, ಇನ್ನೂ ಇವತ್ತು 28, ಸೊ ಇನ್ನೂ 2 ದಿವಸ ಇದೆ. ಸೊ ಅಲ್ಲಿ ನನಗೆ ರಿಟರ್ನ್ಸ್ ಆ್ಯಂಡ್ ರಿಪ್ಲೇಸ್ಮೆಂಟ್ಗೆ ಇದು ಅಲೋ ಮಾಡ್ತಿದೆ. ಓಕೆ, ಇಲ್ಲಿಗೆ ಬಂದೆ ನಾನು ಕ್ಲಿಕ್ ಮಾಡ್ತೀನಿ, ರಿಟರ್ನ್ ಮಾಡಬೇಕಾ ರಿಪ್ಲೇಸ್ಮೆಂಟ್ ಮಾಡಬೇಕಾ ಅಂತೇಳಿ. ಇಫ್ ಇನ್ ಕೇಸ್ ಅದು ಏನೋ ಐಟಮ್ ರಿಪ್ಲೇಸ್ಮೆಂಟ್ ಇತ್ತು ಅಂದರೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಎಲ್ಲ ತೋರಿಸುತ್ತೆ ಯಾವ್ದು ಐಟಮು ಎಷ್ಟು ಎತ್ತ ಅಂಥೇಳಿ. ಓಕೆ, ಇಲ್ಲಿಗೆ ಬಂದುಬಿಟ್ಟು ನಿಮಗೆ ಯಾವ್ದು ಐಟಮ್ ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಸೊ ಒಂದು ಐಟಮ್ ಪರ್ಚೇಸ್ ಮಾತ್ರ ಮಾಡಿದ್ದಾರೆ, ಒಂದು ಕ್ಲಿಕ್ ಮಾಡಿ ಅದು ನೆಕ್ಸ್ಟು ಈ ಐಟಮ್ನ ಅವ್ರು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಇದು ರಿಪ್ಲೇಸ್ಮೆಂಟ್ ಆಗಿ. ಸೊ ಮಿಕ್ಕಿರೋ ಅಮೌಂಟ್ ನೀವು ಏನು ಪೇ ಮಾಡಬೇಕು ಇಲ್ಲಿ 170 ರೂಪೀಸ್ ತೋರಿಸುತ್ತೆ. ಓಕೆ, ಕಸ್ಟಮರ್ 200 ರೂಪಾಯಿ ಪರ್ಚೇಸ್ ಮಾಡಿದ್ದಾರೆ, ನೀವು 30 ರೂಪೀಸು ಐಟಮ್ ಅವ್ರಿಗೆ ಕೊಡ್ತಿದ್ದೀರಾ. ಸೊ 170 ರೂಪಾಯಿ ನೀವಿಗೆ ಕಸ್ಟಮರ್ಗೆ ಕೊಡಬೇಕಾಗುತ್ತೆ. ಸೊ ಅದು ಇನ್ಫಾರ್ಮೇಷನ್ ಇಲ್ಲಿ ನಿಮ್ಗೆ ತೋರಿಸುತ್ತೆ. ಓಕೆ, ಇಫ್ ಇನ್ ಕೇಸ್ ಕಸ್ಟಮರ್ ಜಾಸ್ತಿ ಅಮೌಂಟ್ದು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇಲ್ಲಿ ನೋಡಿ ಇದು 20,000 ಪ್ಯಾಂಟು. ಓಕೆ, ಸೊ ಇವಾಗ ಏನಾಗುತ್ತೆ ಅಂತಂದರೆ 19,800 ರೂಪಾಯಿ ಕಸ್ಟಮರ್ ನಿಮಗೆ ಕೊಡಬೇಕು, ಇದು ರಿಸೀವೇಬಲ್ಲು. ಓಕೆ, ಈ ಥರ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲೇ ತೋರಿಸುತ್ತೆ. ಒಂದ್ಸತಿ ನೀವು ಇದನ್ನು ಬಿಲ್ ಮಾಡಿದ ತಕ್ಷಣ
ಈ ಐಟಮ್ ಸ್ಟಾಕು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ, ಈ ಐಟಮ್ ಸ್ಟಾಕು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಯಾಕಂದರೆ ಈ ಐಟಮ್ನ ನೀವು ಆಲ್ರೆಡಿ ರಿಪ್ಲೇಸ್ಮೆಂಟ್ ಮಾಡಿದ್ದೀರಾ, ಸೊ ಈ ಐಟಮ್ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಪರ್ಚೇಸ್ ಇನ್ವಾಯ್ಸು, ನೀವು ಸಪ್ಲೈರಿಂದ ಏನಾದರೂ ಐಟಮ್ಸ್ ಪರ್ಚೇಸ್ ಮಾಡ್ಕೊತೀರಾ ಅಂತಂದರೆ ಆ ಪರ್ಟಿಕ್ಯುಲರ್ ಐಟಮ್ಸ್ಗೆ ಪರ್ಚೇಸ್ ಇನ್ವಾಯ್ಸ್ ಕೂಡ ನೀವು ಕ್ರಿಯೇಟ್ ಮಾಡ್ಕೊಬೋದು. ಇಲ್ಲಿ ಪರ್ಚೇಸ್ ಇನ್ವಾಯ್ಸ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ GST ಟ್ಯಾಕ್ಸ್ ರಿಪೋರ್ಟ್ಸಲ್ಲಿ ಇದು ಅಪ್ಡೇಟ್ ಆಗುತ್ತೆ. ಓಕೆ, ಈ ಪರ್ಟಿಕ್ಯುಲರ್ ಐಟಮ್ನ ನೀವು ಪರ್ಚೇಸ್ ಮಾಡಿದ್ದೀರಾ, ಇಷ್ಟು ಅಮೌಂಟ್ಸು ನೀವು ಐಟಮ್ ಸ್ಪೆಂಡ್ ಮಾಡಿದ್ದೀರಾ ಅಂತೇಳಿ. ಸೊ ಇಲ್ಲಿ ನೀವು ಇದು GST ಫೈಲ್ ಮಾಡ್ತೀರಾ ಅಂದರೆ ಇದೆಲ್ಲ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿಂದಲೇ ಡೈರೆಕ್ಟಾಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಸೇಲ್ಸ್ ಟ್ರ್ಯಾಕರು ಪರ್ಟಿಕ್ಯುಲರ್ ಐಟಮ್ ಲೆವೆಲ್ ಮೇಲೆ ಎಷ್ಟು ಐಟಮ್ನ ನೀವು ಪರ್ಚೇಸ್ ಮಾಡಿದ್ದೀರಾ, ಎಷ್ಟು ಸೇಲ್ ಆಗಿದೆ, ಎಷ್ಟು ಪೆಂಡಿಂಗಲ್ಲಿದೆ, ಆ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಬೇಕಿದ್ರೆ ನೀವು ಪರ್ಟಿಕ್ಯುಲರ್ ಐಟಮ್ ಲೆವೆಲಲ್ಲಿ ಚೆಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಇಲ್ಲಿ ನೋಡಿ, ನಾನು ಒಂದು ಪ್ಯಾಂಟ್ ಎಸ್ ಅಂತ ಹಾಕಿದೆ. ಓಕೆ, ಈ ಐಟಮ್ಗೆ ನಾನು ಎಷ್ಟು ಅವೈಲೇಬಲ್ ಸ್ಟಾಕ್ ಇದೆ, ನನ್ನ ಸೇಲ್ಸ್ ಎಷ್ಟಿದೆ, ಪರ್ಚೇಸ್ ಎಷ್ಟಿದೆ, ಅದೆಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಓಕೆ, ದೆನ್ ಇದನ್ನ ನೀವು ಸಪ್ಲೈಯರ್ ಮ್ಯಾನೇಜ್ ಮಾಡಬೇಕು. ಇಲ್ಲಿಗೆ ಏನು ಅಂದರೆ ನಿಮ್ಗೆ ಯಾವುದೆಲ್ಲ ಸಪ್ಲೈಯರ್ಸ್ ಏನೆಲ್ಲ ಐಟಮ್ ಸೇಲ್ ಮಾಡ್ತಿದ್ದಾರೆ, ಫಸ್ಟು ಆ ಸಪ್ಲೈಯರ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಅವ್ರದ್ದು ಇನ್ಫಾರ್ಮೇಷನ್ ಕೊಟ್ಕೊಂಡು, ಸೊ ಒಂದ್ಸತಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ಈ ಥರ ನಿಮಗೆ ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟು ಈ ಸಪ್ಲೈಯರಿಂದ ಏನಾದ್ರು ಐಟಮ್ಸ್ ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸ್ ಆರ್ಡರ್ಸ್ಗೆ ಬನ್ನಿ. ಓಕೆ, ಈ ಥರ ನಿಮಗೆ ಇಲ್ಲಿ ಕ್ರಿಯೇಟ್ PO ಅಂತ ಬರುತ್ತೆ, ಕ್ಲಿಕ್ ಮಾಡಿ ಆ ಪರ್ಟಿಕ್ಯುಲರ್ ಸಪ್ಲೈಯರ್ನ ಸೆಲೆಕ್ಟ್ ಮಾಡಿ. ಓಕೆ, ಆ ಪರ್ಟಿಕ್ಯುಲರ್ ಸಪ್ಲೈಯರ್ ನಿಮ್ಗೆ ಏನೆಲ್ಲ ಐಟಮ್ ಸೇಲ್ ಮಾಡ್ತಾರೆ ಅಂತೇಳಿ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ತೋರಿಸುತ್ತೆ. ಓಕೆ, ಯಾವುದೆಲ್ಲ ಐಟಮ್ ಸೇಲ್ ಮಾಡ್ತಾರೆ. ಸೊ ಈ ಐಟಮ್ ಮೇಲೆ ಕ್ಲಿಕ್ ಮಾಡಿ, ಎಷ್ಟು ಐಟಮ್ ಬೇಕು, ಓಕೆ, ಇದನ್ನ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ 100 ಐಟಮ್ಸ್ ನಾನು ತರಿಸ್ಕೊತೀನಿ ಅಂದರೆ 100 ಮಾಡಿ. ಓಕೆ, ಇದು 200 rupees ಯೂನಿಟ್ ಪ್ರೈಸು. ಓಕೆ, ಸೊ 20,000 ರೂಪಾಯಿ ಆಯಿತು. ಬೈ ಡಿಫಾಲ್ಟ್ ಇದು ಯಾವುದು ಸಪ್ಲೈಯರ್ಸ್ ಕಾಣಿಸಲ್ಲ, ನೀವು ಬೇಕು ಅಂದರೆ ಚೆಕ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಡಿ. ಆಮೇಲೆ ಇದು ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ, ಇಮಿಡಿಯೇಟಾಗಿ ಇದೊಂದು PDF ಪರ್ಚೇಸ್ ಆರ್ಡರು ಸಪ್ಲೈಯರ್ಗೆ ಸೇಲ್ ಆಗುತ್ತೆ. ಸೊ ಅವ್ರಿಗೆ ಸೆಂಡ್ ಆದ ತಕ್ಷಣ ಅವರು ಆ ಪರ್ಚೇಸ್ ಏನು ನೀವು PDF ನೀವು ಸೆಂಡ್ ಮಾಡಿರ್ತೀರೋ ಅದ್ರ ತಕ್ಕಂಗೆ ನಿಮಗೆ ಅವರು ಐಟಮ್ಸ್ನ ಸಪ್ಲೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ದೆನ್ ಎಕ್ಸ್ಪೆನ್ಸಸ್ಸು, ನೀವು ಶಾಪಲ್ಲಿ ಯಾವುದೆಲ್ಲ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡ್ತೀರಾ, ಎಕ್ಸ್ಪೆನ್ಸ್ ಅಂದರೆ ಸ್ಯಾಲರೀಸ್ ಆಯಿತು, ದೆನ್ ರೆಂಟ್ ಆಯಿತು, ಕರೆಂಟ್ ಬಿಲ್ ಆಯಿತು, ಆ ಥರದ್ದೆಲ್ಲ ಎಕ್ಸ್ಪೆನ್ಸಸ್ನ ನೀವು ಇಲ್ಲಿ ಮ್ಯಾನೇಜ್ ಮಾಡ್ಕೊತಾ ಬರ್ಬೋದು. ಸೊ ಇದರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ ನಿಮ್ಮ ಶಾಪಲ್ಲಿ ಪರ್ ಮಂತು ನಿಮ್ಮದು ಎಕ್ಸ್ಪೆನ್ಸಸ್ ಎಷ್ಟಾಗ್ತಿದೆ, ನಿಮ್ಮದು ಟೋಟಲ್ ರೆವೆನ್ಯೂ ಎಷ್ಟಾಗ್ತಿದೆ, ನಿಮಗೆ ಪ್ರಾಫಿಟ್ ಏನು ಉಳ್ಕೊತಿದೆ ಎಲ್ಲ ಆದಮೇಲೆ. ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ ನಾನು 8,430 ರೂಪಾಯಿದು ನಾನು ಸೇಲ್ ಮಾಡಿದ್ದೀನಿ. ಸೊ ನಾನು 10,000 ಔಟ್ಸ್ಪೆಂಡ್ ಆಗಿದೆ. ಓಕೆ, ಸೊ ಇಲ್ಲಿ ನಾನು 1,660 ರೂಪಾಯಲ್ಲಿ ಲಾಸಲ್ಲಿದ್ದೀನಿ. ಸೊ ಈ ಥರದ ಇನ್ಫಾರ್ಮೇಷನ್ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ನಿಮ್ಮ ಬಿಸ್ನೆಸ್ ಯಾವ ಥರ ಗ್ರೋ ಆಗ್ತಿದೆ, ಯಾವ ವೇಯಲ್ಲಿ ಹೋಗ್ತಿದೆ, ಆ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಓಕೆ, ಇಲ್ಲಿಗೆ ಬಂದುಬಿಟ್ಟು ಬಿಸ್ನೆಸ್ ರಿಪೋರ್ಟ್ಸು, ಇದರಲ್ಲಿ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ 70 ರಿಪೋರ್ಟ್ಸ್ ಇದ್ದಾವೆ. ಈ ಎಲ್ಲ ರಿಪೋರ್ಟ್ಸ್ ನೀವು 1 by 1 ಗೋತ್ರೂ ಮಾಡಿಕೊಂಡ್ರೆ ನಿಮಗೆಲ್ಲನೂ ಸಿಗುತ್ತೆ. ಓಕೆ, ಇದೆಲ್ಲ ಆಲ್ರೆಡಿ ಬೇರೆ ಬೇರೆದರಲ್ಲಿ ಕವರ್ಡ್ ಇದೆ, ಬಟ್ ನಿಮಗೆ ಬೇಕು ಅಂದರೆ ಎಲ್ಲ ರಿಪೋರ್ಟ್ಸು ಒಂದೇ ಕಡೆ ಕವರ್ಡ್ ಆಗಬೇಕು ಅಂತಂದರೆ ಇಲ್ಲೆಲ್ಲ ಬಂದು ನೀವು ಚೆಕ್ ಮಾಡ್ಕೊಬೋದು. ನಿಮಗೆಲ್ಲ ಇದರಲ್ಲಿ ಸಿಗುತ್ತೆ. ಇದರಲ್ಲಿ 70 ರಿಪೋರ್ಟ್ಸ್ ಇದ್ದಾವೆ, ಎಲ್ಲ ರಿಪೋರ್ಟ್ಸು ವರ್ಕಿಂಗಲ್ಲಿದ್ದಾವೆ, ನೀವು ಚೆಕ್ ಮಾಡ್ಕೊಬೋದು ಅದನ್ನೆಲ್ಲ. ಇಲ್ಲಿ ಸ್ಟಾಫ್ ಮೆಂಬರ್ಸು, ನೀವು ಅಪ್ಲಿಕೇಶನ್ನ ಬೇರೆ ಸ್ಟಾಫ್ ಮೆಂಬರ್ಸ್ ಕಡೆಯಿಂದ ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ ಅಂದರೆ ಪರ್ಟಿಕ್ಯುಲರ್ ಬಂದು ಆ ಸ್ಟಾಫ್ ಮೆಂಬರ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅವ್ರ ಇಮೇಲ್ ID ಹಾಕ್ಕೊಂಡು, ಮೊಬೈಲ್ ನಂಬರ್ ಹಾಕ್ಕೊಂಡು, ಸೊ ಒಂದ್ಸತಿ ಕ್ರಿಯೇಟ್ ಆದ ತಕ್ಷಣ ಅವ್ರದ್ದು ಅಕೌಂಟಿಂದ ಲಾಗಿನ್ ಆಗ್ಬೋದು ಯೂಸ್ ಮಾಡಿಕೊಂಡು. ಓಕೆ, ನೀವೇನು ಪಾಸ್ವರ್ಡ್ನ ಕೊಟ್ಟಿರ್ತೀರ ಆ ಪಾಸ್ವರ್ಡು ನಿಮ್ಮ ಯೂಸರ್ಗೆ ಹೇಳಿ. ಓಕೆ, ಆ ಯೂಸರು ಆ ಪಾಸ್ವರ್ಡು ಮತ್ತು ಇಮೇಲ್ ID ಯೂಸ್ ಮಾಡಿಕೊಂಡು ಅದರಿಂದ ಲಾಗಿನ್ ಆಗ್ತಾರೆ. ಬೇಕಿದ್ದರೆ ನಿಮ್ಮದೇ ಪಾಸ್ವರ್ಡು ಮತ್ತು ಇಮೇಲ್ ID ಕೊಡ್ತೀರ ಅಂದರೆ ಕೊಡಿ, ಅದರಿಂದ ಕೂಡ ಲಾಗಿನ್ ಆಗಿ ಯೂಸ್ ಮಾಡ್ಕೊತಾ ಹೋಗ್ಬೋದು. ಓಕೆ, ಸೆಟ್ಟಿಂಗ್ಸು, ಸೊ ಇಲ್ಲಿಗೆ ಬಂದುಬಿಟ್ಟು ನೀವು ಶಾಪ್ ನೇಮ್ ಏನು ಕೊಡ್ತೀರಾ ಅದೆಲ್ಲ ಇನ್ಫಾರ್ಮೇಷನ್ ಇಲ್ಲಿಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕ್ಲೋತ್ ಅಂತ ಕೊಟ್ಟಿದ್ದೀನಿ, ಇದನ್ನ ತೆಗೆದು ನಾನು ಸ್ಟೋರ್ ಅಂತ ಮಾಡ್ತೀನಿ. ಓಕೆ, ಸ್ಟೋರ್ ಅಂತ ಮಾಡಿ ನಾನು ಅಪ್ಡೇಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನನಗೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ನಾನು ಇದನ್ನ ರಿಫ್ರೆಶ್ ಮಾಡಿ ಒಂದ್ಸತಿ ಲಾಗೌಟ್ ಆಗಿ ಲಾಗಿನ್ ಆಗಬೇಕು. ಓಕೆ, ಅದಾದ ತಕ್ಷಣ ನನಗೆ ಇಲ್ಲಿ ಅಪ್ಡೇಟ್ ಆಗುತ್ತೆ ಅದು. ದೆನ್ ಬಿಲ್ಲಿಂಗು, ಇದೆಲ್ಲ ಇನ್ಫಾರ್ಮೇಷನ್ ನೀವು ಕೊಡ್ತೀರಾ. ಫೈನಾನ್ಸು, ಇಲ್ಲಿ ನೀವು ಯಾವುದೆಲ್ಲ ನಂಬರ್ ಮೇಲೆ ಫೋನ್ಪೇ ಇದೆಯಾ, ಗೂಗಲ್ ಪೇ ಇದೆಯಾ, ಅದೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತೀರಾ. ಇದನ್ನ ನಿಮಗೆ ಬಿಲ್ಲಿಂಗಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಆಮೇಲೆ ವಾಟ್ಸಪ್ಪಲ್ಲಿ ನಿಮ್ಮ ವಾಟ್ಸಪ್ ನಂಬರಿಂದ ಇಲ್ಲಿ ಲಿಂಕ್ ಮಾಡ್ತೀರಾ, ಆ ನಂಬರಿಂದ ನಿಮಗೆ ವಾಟ್ಸಪ್ಪು ಐಟಮ್ಸ್ನ ಸೇಲ್ ಮಾಡೋಕ್ಕಾಗುತ್ತೆ. ಓಕೆ, ದೆನ್ ಇಲ್ಲಿ ಬಂದು ಇನ್ವಾಯ್ಸಲ್ಲಿ ಇಲ್ಲಿ ಸುಮಾರಷ್ಟು ಇನ್ವಾಯ್ಸ್ ಟೆಂಪ್ಲೇಟ್ಸ್ ಕೊಡ್ತಿದ್ದೀವಿ ನಾವು ಕಸ್ಟಮೈಸ್ಡು. ಸೊ ನೀವು ಬೇಕಿದ್ದರೆ ಯಾವ ಟೆಂಪ್ಲೇಟ್ ಬೇಕೋ ಆ ಟೆಂಪ್ಲೇಟ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ. ಓಕೆ, ನಿಮ್ಗೆ A4 ಶೀಟಲ್ಲಿ ಕೊಡ್ತೀರಾ, A5 ಶೀಟಲ್ಲಿ ಕೊಡ್ತೀರಾ, ಅಥವಾ ಥರ್ಮಲ್ ಪ್ರಿಂಟರ್ ಕೊಡ್ತೀರಾ, ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇಲ್ಲಿ ಅಗೇನ್ ನಿಮಗೆ ಯಾವುದೆಲ್ಲ ಇನ್ಫಾರ್ಮೇಷನ್ ಬೇಕೋ ಆ ಇನ್ಫಾರ್ಮೇಷನ್ ಸೆಲೆಕ್ಟ್ ಮಾಡಿಕೊಂಡು ಬಿಲ್ನ ಸೇವ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಟೈಮಿಂದ ನೀವು ಬಿಲ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಈ ಥರದ ಒಂದು ಟೆಂಪ್ಲೇಟ್ ಅವ್ರಿಗೆ ಸೇರ್ ಆಗುತ್ತೆ. ಓಕೆ, ಮತ್ತು ಇದರಲ್ಲಿ ಸುಮಾರಷ್ಟು ಫೀಚರ್ಸ್ ಕಾಣ್ಲಿಕ್ಕೆ ಸಿಗುತ್ತೆ ನಿಮಗೆ. ಓಕೆ, ಸೊ ಆ ಎಲ್ಲ ಫೀಚರ್ಸು ಬೇಕು ಅಂದರೆ ನಮಗೆ ಹೇಳ್ಕೊಬೋದು, ನಾವು ಆ ಫೀಚರ್ಸ್ನ ನಿಮಗೆ ಎನೇಬಲ್ ಮಾಡಿಕೊಡ್ತೀವಿ.
ಸೊ ಇದು ಬಂದುಬಿಟ್ಟು ನಿಮ್ಮ ಎಂಟೈರ್ಲಿ ಕ್ಲೋತಿಂಗ್ ಬಿಸ್ನೆಸ್ಗೆ ಅಪ್ಲಿಕೇಬಲ್ ಆಗೋಂಥ ಸಾಫ್ಟ್ವೇರು, ಕ್ಲೋತಿಂಗ್ ಬಿಸ್ನೆಸ್ಗೆ ಬೇಕಾಗೋಂಥ ಎಲ್ಲ ಫೀಚರ್ಸು ನಾವು ಇದರಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ಇದಕ್ಕೂ ಜಾಸ್ತಿ ನಿಮ್ಗೆ ಏನಾದರೂ ಬೇಕಿದ್ದರೆ ನಮ್ಮ ಜೊತೆ ಕನೆಕ್ಟ್ ಆಗ್ಬೋದು, ನಾವು ಅದನ್ನೆಲ್ಲ ಡಿಸ್ಕಸ್ ಮಾಡಿ ಅದನ್ನ ಮಾಡಿಕೊಡ್ತೀವಿ ನಿಮಗೆ. ಥ್ಯಾಂಕ್ ಯು.